ನಮಸ್ಕಾರ ಎಲ್ಲ SSP ವಿದ್ಯಾರ್ಥಿಗಳು, ವೆರಿ ವೆಲ್ಕಮ್ ಬ್ಯಾಕ್. ಭಾಳಷ್ಟು ಜನ ಡೌಟ್ಸನ್ನು ಕೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿ. ಪ್ಲಸ್ ಒಂದು ಇವಾಗ ರೀಸೆಂಟ್ ಅಪ್ಡೇಟ್ಸ್ ನೀಡಿ ಏನು ಅಮೌಂಟ್ ಬಂದಿದೆ ಅಥವಾ ಸ್ಟೇಟಸ್ ಏನಿದೆ, ಮತ್ತು ಅಮೌಂಟ್ ರಿಸೀವ್ ಆಗುತ್ತಾ, ಎಷ್ಟು ಬರುತ್ತೆ, ಹಾಫ್ ಬರುತ್ತಾ, ಫುಲ್ ಬರುತ್ತಾ, ಓಕೆ, ಮತ್ತು ಇನ್ನು ಏನಾದ್ರು ತೊಂದರೆಗಳಿದ್ದರೆ ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಪ್ಲಸ್ ಬೇರೆ ಸ್ಕಾಲರ್ಶಿಪ್, ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಓಕೆ, ಸೊ ವಾಟ್ ಆರ್ PG ಸ್ಟೂಡೆಂಟ್ ವಿದ್ಯಾರ್ಥಿಗಳೇ, ನಿಮಗೆ ಆದಷ್ಟು ಬೇಗನೆ ಎಕ್ಸ್ಟೆನ್ಷನ್ ಬರುತ್ತೆ. ಯಾಕಂದರೆ ನಿಮಗೆ USA ನಂಬರ್ ಇನ್ನೂ ಕೂಡ ರೀಸೆಂಟ್ಲಾಗಿ ಬಂದಿದೆ ನಿಮ್ಗೆ, ಹಾಗಾಗಿ ಆಯಿತಾ. ಯಾರೋ ಇಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹಾಕಿದ್ದೀರಾ, ಬಟ್ ಲಾಸ್ಟ್ ಡೇಟು PGCET ಮತ್ತು ನಿಮ್ಮದು UG ಅಥವಾ ನೀವು ಡಿಗ್ರಿ ಇದ್ದೀರಾ, ಸೊ ಇಬ್ಬರು ಕೂಡ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಬಟ್ ದ ಕಂಡೀಷನ್ ಅಪ್ಲೈ ಏನು ಅಂದರೆ, ನೀವು ಪ್ರತಿಯೊಂದು ಕಾಲೇಜ್ ಮುಖಾಂತರ ಲೆಟ್ರನ್ನು SSC ಪೋರ್ಟಲ್ ಅವ್ರಿಗೆ ಸೆಂಡ್ ಮಾಡಲೇಬೇಕು, ಆಯಿತಾ. ಇಫ್ ವಾಸ್ ಯಾರಾದರೂ ಮಿನಿಸ್ಟರ್ ಇದ್ದರೆ ಅವ್ರಿಗೆ ಕೂಡ ಮಾತಾಡಿಸ್ಕೊಂಡು ಎಕ್ಸ್ಟೆಂಡ್ ಮಾಡಿಸ್ಕೊಳ್ಳಿ. ನೆಕ್ಸ್ಟು 2022-23ನೇ ಸಾಲಿನಲ್ಲಿ ಬಂದಿಲ್ಲ ಅಂದರೆ ಹೋದ ವರ್ಷ ಅಮೌಂಟ್ ಬಂದಿಲ್ಲ ಅಂತ ಹಾಕಿದ್ದೀರಾ. ಸೊ ಅದನ್ನು ಏನು ಸ್ಟೇಟಸ್ ಇದೆ ನನಗೆ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡಿ, ನನ್ನ ಲಿಂಕನ್ನು ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಪ್ಲಸ್ ನೆಕ್ಸ್ಟ್ ಕ್ವಶನ್ ಏನಂದರೆ, ಒಬ್ಬ ವಿದ್ಯಾರ್ಥಿಗೆ 3,000 ಬಂದರೆ ಇನ್ನೊಬ್ಬ ವಿದ್ಯಾರ್ಥಿಗೆ 8,000 ಬಂದಿದೆ. ಇದು ಡಿಫ್ರೆನ್ಸ್ ಆಗಿದೆ. ಸೊ ಸ್ವಲ್ಪ ಫಂಡಿಂದ ಏನೋ ಪ್ರಾಬ್ಲಮ್ ಆಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ವತಿಯಿಂದ. ಬಟ್ ಸ್ಟಿಲ್ ಆದಷ್ಟು ಬೇಗ ಅದು ಕೂಡ ಸಾಲ್ವ್ ಮಾಡ್ತಾರೆ. ಫಂಡ್ ಸ್ಯಾಂಕ್ಷನ್ ಆದ ತಕ್ಷಣ ನಿಮಗೂ ಕೂಡ ಅಮೌಂಟನ್ನು ಹಾಕ್ತಾರೆ. ಒಂದ್ಸಲ ನೀವು SSP ಪೋರ್ಟಲ್ ಅವರಿಗೆ ಫೋನ್ ಹಚ್ಚಿ ಕೂಡ ಹೆಲ್ಪ್ಲೈನ್ ನಂಬರ್ ಕೇಳಿ. ನೆಕ್ಸ್ಟ್ ಪುಸ್ಟ್ DBT ನೋ ಅಂತ ಇದೆ. ಭಾಳ ಜನ ವಿದ್ಯಾರ್ಥಿಗಳಿಗೆ ನೋ ಅಂತಲೇ ಇದೆ ಸದ್ಯ ಮಟ್ಟಕ್ಕೆ. ಇನ್ನೊಂದು 2-3 ವಾರಗಳಲ್ಲಿ ಎಸ್ ಅನ್ನೋ ಚಾನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟು ಬ್ರೋ, ನನಗೆ ಫೀ ಅಮೌಂಟ್ ಬಂದದ, ಬಟ್ ವಿದ್ಯಾಶ್ರೀ ಅಮೌಂಟ್ ಬಂದಿಲ್ಲ ಅಂತ. ಒಂದು ಯಾವುದೇ ಬರುತ್ತೆ ನಿಮಗೆ. ಓಕೆ, ಎರಡೂ ಕೂಡ ಚಾನ್ಸ್ ಇಲ್ಲ. ನೋಡಿ, ಅವೇಟೆಡ್ ಅಂತ ಬರ್ತಿದೆ ಬ್ರೋ, ಅಮೌಂಟ್ ಯಾವಾಗ ಬರುತ್ತೆ, ಕ್ರೆಡಿಟ್ ಆಗುತ್ತೆ ಅಂತ ಹಾಕಿದ್ದೀರಾ. ಸೊ ಅವೇಟೆಡ್ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಇನ್ನೊಂದು ಅವೇಟೆಡ್ ಅಂತ ಇದ್ದವರಿಗೆ ನಿಯರ್ 1 ಮಂತ್ ಟೈಮ್ ಬೇಕು. ಸೊ ಅಷ್ಟರೊಳಗೆ ನಿಮಗೆ ಬರುತ್ತೆ. ಡಿಪ್ಲೊಮಾ ಬ್ರೋ, DBT ಪುಷ್ ನೋ ಅಂತ ಇದೆ. ಭಾಳ ಜನಕ್ಕೆ ನಿಮ್ಗೆ ಗೊತ್ತಾಗ್ತಾ ಇದೆ ಇವಾಗ, ಎಲ್ಲರೂ ಕೂಡ ನೋ ಅಂತಲೇ ಇದೆ. ಸೊ ಆದಷ್ಟು ಬೇಗನೆ ಎಸ್ ಆಗಬೇಕಪ್ಪ ಅಂದರೆ, ಸೊ ಇಟ್ ನೀಡ್ ಸಮ್ ಟೈಮ್ ಈ ವರ್ಷದ. ಓಕೆ, ನೆಕ್ಸ್ಟ್ ರೈತ ವಿದ್ಯಾರ್ಥಿದು ಆ್ಯಕ್ಚುಲಿ ಇವಾಗ ರೀಸೆಂಟ್ಲಿ ಬೇಡ ಅಂತ ಹೇಳ್ತಾ ಇದ್ರು, ಬಟ್ ಸ್ಟಿಲ್ ಕ್ರೆಡಿಟ್ ಆಗೋ ಚಾನ್ಸ್ ಇದೆ ಅಂತ ಒಂದು ಪಾಸಿಟಿವ್ ಒಂದು ನ್ಯೂಸ್ ಬಂದಿದೆ, ಆಯಿತಾ. ಒಂದು ಲಾಸ್ಟ್ ಇಯರ್ದು ಇನ್ನೂ ಪುಷ್ ಆಗಿಲ್ಲ, DBT ನೋ ಅಂತಲೇ ಇದೆ. ಸೊ ಹೀಗಾಗಿದ್ದರೆ ನೀವು ಒಂದ್ಸತಿ ಟ್ವೀಟ್ ಮಾಡಿ ಆ ಒಂದು ಅಪ್ಲಿಕೇಶನ್ ನಂಬರ್ ಜೊತೆಗೆ, ಅವ್ರು ನಿಮಗೆ ರಿಪ್ಲೈ ಕೊಡ್ತಾ ಏನು ನಿಮ್ಮದು ಸ್ಟೇಟಸ್ ಇದೆ ಅಂತ. ಓಕೆ, ಸುಮಾರು ವಿದ್ಯಾರ್ಥಿಗಳೇ ಹೇಗಿದ್ದೀರಾ, ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಪ್ಲಸ್ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಟೆಲಿಗ್ರಾಮ್ದಲ್ಲಿ ನನಗೆ ಪ್ರೈವೇಟ್ ಸ್ಕಾಲರ್ಶಿಪ್ ಕಳಿಸ್ತೇನೆ. ನಿಮಗೆ ಗೌರ್ಮೆಂಟ್ಗಿಂತ ಕೂಡ ಉತ್ತಮವಾದ ಸ್ಕಾಲರ್ಶಿಪ್ ಕೂಡ ನಿಮಗೆ ಲಭ್ಯವಾಗುತ್ತೆ. ಸೊ ನೀವು ಯಾವ ಡಿಗ್ರಿ ಓದ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ತಿಳಿಸಿ. ಡಿಪ್ಲೊಮಾ ಆರ್ ಡಿಗ್ರಿ ಆರ್ PUC ಎನಿಥಿಂಗ್, ವಾಟ್ ಎವರ್ ಯು ಆರ್ ಪರ್ಸೂವಿಂಗ್, ನನ್ನ ಕಮೆಂಟ್ ಹಾಕಿದರೆ ಅದು ತಕ್ಕಂಥ ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತೆ. ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಯಾರಿಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಆ ಕಮೆಂಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.